ಹರೇ ಶ್ರೀನಿವಾಸ ಗುರು ರಾಘವೇಂದ್ರ. ಏಳುವಾಗ ನಾರಾಯಣನನ್ನು ಸ್ಮರಿಸು, ರಾತ್ರಿ ಮಲಗುವಾಗ ಪದ್ಮನಾಭನನ್ನು ಸ್ಮರಿಸು, ಹಲ್ಲು ತಿಕ್ಕುವಾಗ ಹರಿಯನ್ನು ಸ್ಮರಿಸು, ಮುಖ ತೊಳೆಯುವಾಗ ಮಾಧವನನ್ನು ಸ್ಮರಿಸು. ಈ ರೀತಿಯಾಗಿ ವಿಧ ವಿಧವಾದ ನಮ್ಮ ನಿತ್ಯ ಜೀವನದಲ್ಲಿ ಅವಶ್ಯವಾಗಿ ಮಾಡಬೇಕಾದ ಕರ್ಮಗಳು ಮಾಡೇ ಮಾಡ್ತೀವಿ. ಅವನ್ನು ಅಂಥ ಕರ್ಮಗಳನ್ನು ಸ್ಮರಿಸುವಾಗ ಬರೇ ಕರ್ಮಗಳನ್ನು ಮಾಡಬೇಡ. ಆ ಕರ್ಮಗಳಲ್ಲಿ ಭಗವಂತನನ್ನು ಸ್ಮರಣೆ ಮಾಡಿದೆ ಅಂತಂದರೆ ನೀ ಮಾಡಿದ ಕರ್ಮಗಳು ನಿನ್ನ ದೇಹಕ್ಕೆ ಸಂಬಂಧಪಟ್ಟಂತೆ ನಿಂಗೆ ಆನಂದ ಕೊಡುವುಗಳಾದರೆ ಭಗವಂತನ ಸ್ಮರಣೆಯಿಂದ ಮಾಡಿದ ಕರ್ಮಗಳು ಯಜ್ಞಗಳಾಗಿ ನಿನ್ನ ಜೀವನದ ಉದ್ಧಾರಕ್ಕೆ, ನಿನ್ನ ಮನಸ್ಸಿನ ಉಲ್ಲಾಸಕ್ಕೆ ಕಾರಣವಾಗ್ತದೆ. ಹಲ್ಲು ತಿಕ್ಕುವುದು ಇದು ಸ್ವಚ್ಛತೆಯನ್ನು ಉಂಟು ಮಾಡ್ತದೆ, ಆರೋಗ್ಯವನ್ನು ತಂದುಕೊಡ್ತದೆ. ಅಲ್ಲಿ ಹರಿಯನ್ನು ಸ್ಮರಣೆ ಮಾಡಿದರೆ, ಭಗವಂತನ ಸ್ಮರಣೆ ಮಾಡಿದರೆ ಆ ಹಲ್ಲು ತಿಕ್ಕುವ ಕರ್ಮ ಅದು ಒಂದು ರೀತಿಯಿಂದ ಯಜ್ಞವಾಗಿ ನಿನ್ನ ಮನಸ್ಸಿಗೆ ಉಲ್ಲಾಸವನ್ನು ಕೊಟ್ಟು ಮನಸ್ಸಿನ ಸ್ಥಿತಿಯನ್ನು ಬೆಳೆಸ್ತದೆ, ನಿನ್ನನ್ನು ನಿಜವಾದ ಮಾನವನನ್ನಾಗಿ ಮಾಡ್ತದೆ, ಋಷಿಯ ಮಾರ್ಗಕ್ಕೆ ನಿನ್ನನ್ನು ಕರ್ಕೊಂಡು ಹೋಗ್ತದೆ. ನಮಗೂ ಋಷಿಗಳಿಗೆ ವ್ಯತ್ಯಾಸ ಏನು ಅಂದರೆ, ನಾವು ಕರ್ಮ ಮಾಡ್ತೀವಿ, ಅವರು ಕರ್ಮ ಮಾಡ್ತಾರೆ. ಇಷ್ಟೇ ವ್ಯತ್ಯಾಸ. ಅವರು ಪ್ರತಿ ಕರ್ಮದಲ್ಲಿ ಭಗವಂತನನ್ನು ಸ್ಮರಣೆ ಮಾಡ್ತಾರೆ, ಪ್ರತಿ ಕರ್ಮ ಲೋಕಕ್ಷೇಮಕ್ಕಾಗಿ ಮಾಡ್ತಾರೆ. ಎಲ್ಲ ಸಜ್ಜನರು ಸುಖವಾಗಿ ಬಾಳಿ ಬದುಕಲಿ, ದೇಶ ಸಸ್ಯಶ್ಯಾಮಲವಾಗಿರಲಿ, ಎಲ್ಲ ಕಡೆ ಸುಖ ಶಾಂತಿಗಳನ್ನು ನೆಲೆಸಲಿ ಅಂತ ಅವರು ಕರ್ಮಗಳನ್ನು ಮಾಡ್ತಾರೆ. ನಾವು ನಮ್ಮ ಸ್ವಾರ್ಥಕ್ಕಾಗಿ ಕರ್ಮಗಳನ್ನು ಮಾಡ್ತೀವಿ, ನಮ್ಮ ಸುಖಕ್ಕಾಗಿ, ನಮ್ಮ ಆನಂದಕ್ಕಾಗಿ. ಅದ ಕಾರಣ ನಾವು ಕೂಡ ಋಷಿಗಳಂತೆ ಆಗಬೇಕು. ನೀನು ಪಟ್ಟಣದಲ್ಲೇ ವಾಸ ಮಾಡು, ಊರಿನಲ್ಲೇ ವಾಸ ಮಾಡು, ಸಂಸಾರದಲ್ಲೇ ಇರು, ಹೆಂಡತಿ ಮಕ್ಕಳೊಟ್ಟಿಗೆ ಇರು. ಇಷ್ಟೇ ಮಾಡುವ ಕರ್ಮಗಳಲ್ಲಿ ಭಗವಂತನ ಸ್ಮರಣೆ ಮಾಡಿದರೆ ಸಾಕು, ಒಂದು ಚಿಕ್ಕ ಋಷಿಯಾಗ್ತೀಯ ನೀನು. ನಿನ್ನ ಜೀವನ ಧನ್ಯ ಆಗ್ತದೆ, ನಿನ್ನ ಮನಸ್ಸು ಕಾಮ ಕ್ರೋಧಾದಿಗಳಿಂದ ದೂರ ಆಗ್ತದೆ, ನಿರ್ಮಲವಾಗ್ತದೆ, ನೀನು ಋಷಿ ಆಗ್ತೀಯ. ಈ ರೀತಿ ಕರ್ಮಗಳನ್ನು ಹೇಳಿಕೊಳ್ತಾ ಬರುವಾಗ ದಾಸರು ಹೇಳಿದ್ದಾರೆ, ಸ್ಮೃತಿಗಳು ಹೇಳಿದ್ದಾವೆ. ನೀನು ಆನ್ಹಿಕಕ್ಕೆ ಕೂಡುವಾಗ ಅಂದರೆ ಸಂಧ್ಯಾವಂದನಾದಿಗಳನ್ನು ಮಾಡುವಾಗ, ಸಂಧ್ಯಾವಂದನೆ ಪೂಜಾ ಇತ್ಯಾದಿಗಳು ಮಾಡ್ತೀವಲ್ಲ, ಅಗ್ನಿ ಹಗಲಿನಲ್ಲಿ ಏನು ದೇವತಾರಾಧನೆ ಮಾಡ್ತೀಯ, ಕೆಲವು ಕರ್ಮಗಳನ್ನು ಮಾಡ್ತೀಯಲ್ಲ, ಆ ಕರ್ಮಗಳನ್ನು ಮಾಡುವಾಗ ಯಾವ್ಯಾವ ಭಗವದ್ ರೂಪಗಳನ್ನು ಸ್ಮರಿಸಬೇಕು ಅಂತ ಹೇಳ್ತಾ, ಆಹ್ನೀಕಕ್ಕೆ ಕೂಡುವಾಗ ಸ್ನಾನ ಆಯಿತು, ನಾಮಮುದ್ರೆಗಳನ್ನು ಧಾರಣ ಮಾಡಿದ ನಂತರದಲ್ಲಿ ಆಹ್ನಿಕಕ್ಕೆ ಕೂಡ್ತೀಯಲ್ಲ, ಆಹ್ನಿಕಕ್ಕೆ ಕೂಡುವಾಗ ಯಾರನ್ನು ಸ್ಮರಿಸಬೇಕು ಅಂತ ಜ್ಞಾನಿಗಳು ಹೇಳಿದ್ದಾರೆ. ಮೊದಲು ಸ್ನಾನ ಮಾಡುವಾಗ ತ್ರಿವಿಕ್ರಮ ವರಾಭಿನ್ನ ದ್ರವರೂಪಿ ಶ್ರೀಹರಿಯನ್ನು ಸ್ಮರಣೆ ಮಾಡಿ, ಆ ನಂತರದಲ್ಲಿ ವಸ್ತ್ರ ಉಡುವಾಗ, ವಸ್ತ್ರವನ್ನು ಧರಿಸುವಾಗ ನಮ್ಮ ಮಾನವನ್ನು ಕಾಪಾಡತಕ್ಕಂಥ, ಇಂದ್ರನ ಮಾನವನ್ನು ಕಾಪಾಡಿ ಜೀವನವನ್ನು ಧನ್ಯ ಮಾಡಿರ್ತಕ್ಕಂಥ ಉಪೇಂದ್ರನನ್ನು ಸ್ಮರಿಸಬೇಕು ಅಂತ ಹೇಳ್ತಾರೆ. ಅದರ ನಂತರದಲ್ಲಿ ಗೋಪೀಚಂದ್ರವನ್ನು ಧಾರಣ ಮಾಡಬೇಕು. ಆ ಗೋಪೀಚಂದ್ರವನ್ನು ಧಾರಣ ಮಾಡುವಾಗ ರತಿಪತಿ ಮನ್ಮಥಾಂತರ್ಗತ, ಉಮಾಮಹೇಶ್ವರಾಂತರ್ಗತ, ಭಾರತೀಯ ರಮಣ ಮುಖ್ಯ ಪ್ರಾಣಾಂತರ್ಗತ, ಭೂವರಾಹಾಯ ನಮಃ ಅಂತ ಚಿಂತನೆ ಮಾಡಬೇಕಂತ. ಎಷ್ಟು ಸುಂದರ ನೋಡ್ರಿ. ಗೋಪೀಚಂದ್ರನ ಯಾವುದು? ಅದೊಂದು ಮಣ್ಣು, ಅದು ದ್ವಾರಕೆಯಲ್ಲಿ ಸಿಗುತ್ತದೆ. ಅದಕ್ಕೊಂದು ಕಥೆ ಹೇಳ್ತಾರೆ. ಅದು ಆ ಕಥೆಯನ್ನು ನಂಬಬಹುದು, ನಂಬದೇ ಬಿಡ್ಬೋದು, ನಿಮ್ಮಿಷ್ಟ, ಅದು ನಿಮಗೆ ಸಂಬಂಧಪಟ್ಟಿದ್ದು. ಆದರೆ ಸಾತ್ವಿಕರಾದವರು, ಭಾರತೀಯರಾದವರು ಒಂದು ವಿಶ್ವಾಸ ಇಟ್ಟಿದ್ದಾರೆ, ದ್ವಾರಕೆಯಲ್ಲಿ ಸಿಗತಕ್ಕಂಥ ಆ ಬಿಳಿಯಾದ ಮಣ್ಣನ್ನು ಗೋಪೀಚಂದನ ಅಂತಾರೆ. ಅಂದರೆ ಅದು ಕೃಷ್ಣನ ಪಾದದಲ್ಲಿ ಗೋಪಿಕೆಯರು, ರುಕ್ಮಿಣಿ ಮೊದಲಾದವರು ಏರಿಸಿದ ಗಂಧನೆ ಆ ರೀತಿ ಮಣ್ಣಾಗಿದೆ, ಮಣ್ಣಿನ ರೂಪವನ್ನು ತಾಳಿದೆ, ಅದಕ್ಕೆ ಗೋಪೀಚಂದನ ಅಂತ ಕರೀತಾ ಇದ್ದಾರೆ. ಅಂಥ ಗೋಪೀಚಂದನಕ್ಕೆ ಇದು ಕಥೆ, ಇದು ದೈವೀ ಭಾವವನ್ನು ಉಂಟು ಮಾಡತಕ್ಕಂಥದ್ದು. ಅಂದರೆ ಭಗವಂತನ ಪ್ರಸಾದವನ್ನು ನಾವು ಅವನ ಕಾಲಿಯ ಪಾದಪದ್ಮಗಳಿಗೆ ಅರ್ಪಿತವಾದ ಗಂಧವೇ ಗೋಪೀಚಂದನದ ರೂಪದಲ್ಲಿ ಇವತ್ತು ನಮಗೆ ಕಾಣಿಸ್ತಾ ಆದ ಕಾರಣ ಅದು ಒಂದು ರೀತಿಯಿಂದ ಭಗವಂತನ ಪ್ರಸಾದ. ಅದನ್ನು ನಾನು ಧಾರಣ ಮಾಡ್ತೀನಿ ಎಂಬುದು ದೈವೀ ಸಂಪತ್ತಿಗೆ ಕಾರಣೀಭೂತವಾದ, ದೈವೀ ಚಿಂತನೆಯನ್ನು ಕೊಡ್ತಕ್ಕಂಥದ್ದು. ಇದು ಒಂದಾದರೆ ಆರೋಗ್ಯದ ರೀತಿಯಲ್ಲಿ ಅಂಥ ಅದ್ಭುತವಾದದ್ದು ಗೊತ್ತನ. ಆಯುರ್ವೇದಿಕ್ ಡಾಕ್ಟರ್ಗಳು ಇದರ ಬಗ್ಗೆ ಸ್ಪಷ್ಟ ಹೇಳ್ತಾರೆ. ಗೋಪೀಚಂದನ
ಕಾಲರ ಅಂತ ಇತ್ತು, ಈಗ ಅದು ಕಮ್ಮಿ ಆಗಿದೆ. ಈ ಕ್ಷಯ ಕಾಲರ ರೋಗಗಳೇನವಲ್ಲ, ವಾಂತಿ ಆಗ್ತಾ ಇರ್ತದಲ್ಲ, ವಿಪರೀತ ವಾಮಿಟಿಂಗ್ಸ್ ಬಂದುಬಿಡ್ತವೆ. ವಿಪರೀತವಾದ ವಾಮಿಟಿಂಗ್ಸ್ ಬಂದಾಗ ಆಯುರ್ವೇದ ಡಾಕ್ಟರ್ಗಳು ಹೇಳ್ತಾರೆ, ಒಂದು ಸಣ್ಣ ಮುದ್ದಿಯಷ್ಟು ಗೋಪಿಚಂದನ ತಗೊಂಡು ನೀರಿನಲ್ಲಿ ಹಾಕಿಬಿಟ್ಟು ಅದನ್ನು ಕರಗಿಸಿ ಆ ನೀರು ಕುಡಿದ್ಬಿಟ್ರೆ ಇಮಿಡಿಯೇಟಾಗಿ ವಾಮಿಟಿಂಗ್ ನಿಂತು ಹೋಗ್ತಾವೆ. ಇದು ಗೋಪಿಚಂದನಕ್ಕಿರ್ತಕ್ಕಂಥ ಅದ್ಭುತವಾದ ಔಷಧ ಗುಣ. ಇದು ಹಿಂದಿನ ಕಾಲದಲ್ಲಿ ನಾನು ಕಣ್ಣಾರೆ ನೋಡಿದ್ದ ಮಾತು ಹೇಳ್ತಾ ಇದ್ದೀನಿ. ನಾನು ಮಂತ್ರಾಲಯದಲ್ಲಿ ಸಣ್ಣವನಾಗಿ ವಿದ್ಯಾರ್ಥಿಯಾಗಿದ್ದಾಗ ಆಗ ಸ್ವಲ್ಪ ಕಾಲರಾ ಬಂತು ಅಂತ ಹೇಳಿದರು. ಅದೇ ಪ್ರಕಾರ ಕೆಲವರಿಗೆ ವಾಮಿಟಿಂಗ್ಸ್ ಆದವು. ಆಗ ಅಲ್ಲಿ ಉಡುಪಿಯ ಒಬ್ಬ ಬ್ರಾಹ್ಮಣ ಇದ್ದ. ಆತ ಒಂದೇ ಕೆಲಸ ಮಾಡ್ತಿದ್ದ, ವಾಮಿಟಿಂಗ್ ಆತ ಅಂದರೆ ಅದನ್ನು ಕರ್ಕೊಂಬರ್ತಿದ್ದ. ಸರ್ ವಾಮಿಟಿಂಗ್ ಆಗ್ತದೆ, ಒಂದು ಸ್ವಲ್ಪ ಗೋಪಿಚಂದನ ತರ್ತಿದ್ದ. ಆ ಗೋಪಿಚಂದನವನ್ನು ಲೋಟನಲ್ಲಿ ನೀರಿನಲ್ಲಿ ಹಾಕ್ತಿದ್ದ. ಅದು ಕರಗಿದ ಕೂಡಲೇ ಏನೋ ಒಂದು ಆ ಲೋಟದ ಮೇಲೆ ಕೈ ಇಟ್ಟು ಏನೋ ಮಂತ್ರ ಹೇಳಿದಾಗ ಹೇಳ್ತಿದ್ದ. ಅದು ಏನು ಮಂತ್ರ ಹೇಳ್ತಿದ್ದೋ ನಮಗೆ ಗೊತ್ತಿಲ್ಲ, ಅಥವಾ ಇದೇ ಹೇಳ್ತಿದ್ದನು, ರತಿಪತಿ ಮನ್ಮಥ ಅಂತರ್ಗತ ಉಮಾಮಹೇಶ್ವರ ಅಂತರ್ಗತ ಭಾರತೀಯ ರಮಣ ಮುಖ್ಯ ಪ್ರಾಣ ಅಂತರ್ಗತ ಭೂವರಾಹಾಯ ನಮಃ ಅಂದರೆ ಅಲ್ಲಿರುವ ಭಗವದ್ರೂಪಗಳನ್ನು ಸ್ಮರಣೆ ಮಾಡಿ ಅದನ್ನು ಕುಡಿಸಿಬಿಡ್ತಿದ್ದ. ಒಂದು ಅರ್ಧ ಗಂಟೆಯೊಳಗಾಗಿ ವಿಪರೀತವಾದ ವಾಮಿಟಿಂಗ್ಸು ಮತ್ತು ಭೇದಿ ಆಗ್ತಾ ಇರ್ತದಲ್ಲ, ಅದು ನಿಂತು ಬಿಡ್ತಿತ್ತು. ಇದು ಸತ್ಯವಾದ, ನಾನು ಕಣ್ಣಾರೆ ನೋಡಿರ್ತಕ್ಕಂಥದ್ದು ಅಂತ ಹೇಳ್ತಾ ಇದ್ದೀನಿ. ಸೊ ಈ ಗುಣ ಅದ. ಎರಡನೇದು ಚರ್ಮ ರೋಗವನ್ನು ಪರಿಹಾರ ಮಾಡತಕ್ಕಂಥ ಶಕ್ತಿ. ಮೈ ಸುಟ್ಟು ಬಿಡ್ತದೆ ಅಂದ್ಕೊಳ್ರಿ, ಅಂದರೆ ಬೆಂಕಿ ಹಚ್ಚಿ ಅಥವಾ ಸುಡೋ ಎಣ್ಣೆ ಬಿದ್ದು ಚರ್ಮ ಉಬ್ಬು ಬಂದ ಕೂಡಲೇ ತಕ್ಷಣದಲ್ಲಿ ಜೇನುತುಪ್ಪ ಹಚ್ಚೋರು ಹಚ್ತಾರೆ, ಮತ್ತು ಬೇರೆ ಹಚ್ಚೋರು ಹಚ್ತಾರೆ, ನೀರು ಹಾಕಿಬಿಡೋರು ಹಾಕ್ತಾರೆ. ಆದರೆ ಗೋಪಿಚಂದನ ಹಚ್ಚೋದು ಕೂಡ ಅತ್ಯಂತ ಶ್ರೇಷ್ಠವಾದ. ಆ ಕಾದ ಎಣ್ಣೆ ಬಿದ್ದ ಸ್ಥಳ ಹೆಚ್ಚಿನ ರೀತಿಯಲ್ಲಿ ಗಾಯಗೊಳ್ಳದಂತೆ ಗೋಪಿಚಂದನದ ಲೇಪನ ಅದನ್ನು ತಡೀತದೆ, ಅಂದರೆ ಉರಿ ಹೆಚ್ಚಾಗದಂತೆ ಮಾಡ್ತಾರೆ. ಸೊ ಗೋಪಿಚಂದನ ಎಂಬುದು ಆಯುರ್ವೇದದ ಔಷಧದ ಗುಣದ ದೃಷ್ಟಿಯಲ್ಲಿ ನಿನ್ನ ವಾಂತಿಯನ್ನು ಕಳೀತದೆ, ನಿನ್ನ ವಿಪರೀತವಾದ ಮೋಷನ್ಗಳನ್ನು ಕಳೀತದೆ, ಚರ್ಮ ರೋಗವನ್ನು ಕಳೀತದೆ, ಚರ್ಮಕ್ಕೆ ಕಾಂತಿ ತಂದು ಕೊಡ್ತದೆ. ಎಂಥ ಅದ್ಭುತವಾದದ್ದು! ಇಂಥ ಗೋಪಿಚಂದನವನ್ನು ಧಾರಣ ಮಾಡುವಾಗ ಅವರು ಹೇಳ್ತಾರೆ, ರತಿಪತಿ ಮನ್ಮಥ ಅಂತರ್ಗತ ಉಮಾಮಹೇಶ್ವರ ಅಂತರ್ಗತ. ರತಿಪತಿಯಾಗಿರ್ತಕ್ಕಂಥ ಮನ್ಮಥನನ್ನು ಸ್ಮರಿಸಬೇಕಂತ, ಅಂದರೆ ಆ ಗೋಪಿಚಂದ್ರದಲ್ಲಿ ಮನ್ಮಥ ಇರ್ತಾನೆ. ಅದೇ ಪ್ರಕಾರ ಉಮಾಮಹೇಶ್ವರ ಇರ್ತಾನೆ, ಪಾರ್ವತೀಪತಿಯಾಗಿರ್ತಕ್ಕಂಥ ರುದ್ರದೇವರು ಇರ್ತಾರೆ, ಉಮಾಮಹೇಶ್ವರನ್. ಆಮೇಲೆ ಭಾರತೀಯ ರಮಣ ಮುಖ್ಯ ಪ್ರಾಣ ಅಂತರ್ಗತನಾದ ಭೂವರಾಹನನ್ನು ಸ್ಮರಿಸಬೇಕು, ಅಲ್ಲಿರ್ತದೆ. ಎಷ್ಟು ಸುಂದರವಾದ ಕಲ್ಪನೆ ನೋಡ್ರಿ. ಪತಿ ಮನ್ಮಥ ಇದ್ದಾನಲ್ಲ, ಅವನು ವಿಪರೀತವಾದ ಅಲಂಕಾರ ಮಾಡಿಕೋತಾನೆ. ಅವನು ಭಾಳ ಸುಂದರನಾದ ಕಾರಣ ಆಭರಣಗಳನ್ನು ಅವನ್ನು ಧಾರಣ ಮಾಡ್ತಾರೆ. ಬರೀ ಆಭರಣಗಳನ್ನು ಧಾರಣ ಮಾಡೋದಿಲ್ಲ, ಅದರ ಜೊತೆಗೆ ಈ ಗೋಪಿಚಂದನವನ್ನು ಧಾರಣ ಮಾಡಿ ವಿಪರೀತವಾದ ಅಲಂಕಾರ ಮಾಡಿಕೊಳ್ಳತಕ್ಕಂಥ ಮನ್ಮಥ ತನ್ನ ದೇಹದ ಮೇಲೆ ಗೋಪಿಚಂದನ ಧಾರಣ ಮಾಡ್ತಾನೆ. ಇನ್ನು ಅದಕ್ಕೆ ಭಿನ್ನವಾದ ರೀತಿಯಲ್ಲಿರೋನು ಆ ಮನ್ಮಥನನ್ನು ಸುಟ್ಟ ರುದ್ರದೇವರಿದ್ದಾರಲ್ಲ, ಅವರು ಅಲಂಕಾರನೇ ಮಾಡ್ಕೊಬೋದಲ್ಲ. ಏನು ಮಾಡ್ಕೋದು ಅಲಂಕಾರ ಅಂದರೆ ಹಾವುಗಳನ್ನು ಹಾಕ್ಕೊಂಡಿರ್ತಾರೆ, ರುದ್ರಾಕ್ಷಮಾಲೆಯನ್ನು ಹಾಕ್ಕೊಂಡಿರ್ತಾರೆ. ಅಂಥ ರುದ್ರಾಕ್ಷಮಾಲೆ ಹಾವುಗಳನ್ನು ಕೊರಳಲ್ಲಿ ಧರಿಸಿರ್ತಕ್ಕಂಥ ರುದ್ರದೇವರು ಗೋಪಿಚಂದ್ರ. ಒಂದು ಕಡೆ ಮಹಾ ಅಲಂಕಾರ ಮಾಡಿಕೊಳ್ಳತಕ್ಕಂಥ ಮನ್ಮಥ ಯಾವ ತರಹದ ಅಲಂಕಾರ ಮಾಡಿಕೊಳ್ಳದಲೇ ಒಂದು ರೀತಿಯಿಂದ ವೈರಾಗ್ಯಕ್ಕೆ ಪ್ರತಿನಿಧಿಯಾಗಿರ್ತಕ್ಕಂಥ ರುದ್ರದೇವರು ಇಬ್ಬರು ಕೂಡ ಗೋಪಿಚಂದ್ರನವನ್ನು ಧಾರಣ ಮಾಡಿ ಗೋಪಿಚಂದ್ರನದ ಪ್ರಾಶಸ್ತ್ಯವನ್ನು ನಮಗೆ ತಿಳಿಸಿಕೊಟ್ಟಿದ್ದಾರೆ. ಸೊ ಇಂಥವರನ್ನು ಸ್ಮರಣೆ ಮಾಡಿ ಇವರೇ ನಮಗೆ ಆದರ್ಶ. ನೀನು ಅಲಂಕಾರ ಮಾಡ್ಕೋತೀಯಾ ಮಾಡಿಕೋ, ಬೇಡ ಅಂಬೋದಲ್ಲ. ಇಲ್ಲ ಅಲಂಕಾರ ಮಾಡ್ಕೊಬೋದಲ್ಲ, ಮಾಡ್ಕೋಬೇಡ. ಆದರೆ ಗೋಪಿಚಂದ್ರನ ಧಾರಣ ಮಾಡದೇ ಇರಬೇಡ. ಒಳ್ಳೆ ಡ್ರೆಸ್ ಹಾಕ್ಕೊಂಡು ಬರೋದು ಗೋಪಿಚಂದ್ರನ ಬೇಡ ಅನ್ನಬೇಡ, ಗೋಪಿಚಂದ್ರನ ಹಚ್ಚಿಗೋ. ಅದರೊಟ್ಟಿಗೆ ಏನು ಅಲಂಕಾರ ಮಾಡ್ಕೊಂಬೋದ್ರೆ ಏನೋ ಸ್ನಾನ ಮಾಡಿ ಗೋಪಿಚಂದ್ರನ ಮಾತ್ರ ಹಚ್ಚಿಕೋ, ಸಾಕು, ನಿನ್ನ ಜನ್ಮ ಧನ್ಯ ಆಗ್ತಾನೆ. ಸೊ ಇದರ ಮೇಲೆ ಭೂವರಾಹನನ್ನು ಸ್ಮರಣೆ ಮಾಡಬೇಕು. ಯಾಕೆ? ಭೂಮಿಯನ್ನು ಎತ್ತಿ ಉದ್ಧಾರ ಮಾಡಿದವನೇ ಭೂವರಾಹ. ಆ ಭೂಮಿಯನ್ನು ಅವನು ಪಾತಾಳ ಲೋಕಕ್ಕೆ ಇಳಿದು ಹೋಗಿರತಕ್ಕಂಥ ದೈತ್ಯನ ದಬ್ಬಾಳಿಕೆಯಿಂದ ಅಧಪತನವನ್ನು ಹೊಂದಿರತಕ್ಕಂಥ ತನ್ನ ಕಕ್ಷೆಯನ್ನು ತಪ್ಪಿರತಕ್ಕಂಥ ಭೂಮಿಯನ್ನು ಸ್ವಸ್ಥಾನದಲ್ಲಿ ಇಟ್ಟು ನಮ್ಮೆಲ್ಲರಿಗೆ ಒಂದು ಜೀವನ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟು ಕರ್ಮಾಚರಣೆಗೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ವರಾಹಸ್ವಾಮಿಯನ್ನು ಅತ್ಯಂತ ಸ್ಮರಣೆ ಮಾಡಬೇಕು. ನಾವು ಭೂಮಿಯೇ ಇಲ್ದಿದ್ರೆ ನಾವೇನು ಮಾಡಲಿಕ್ಕಾಗ್ತದೆ? ಬ್ರಹ್ಮದೇವರೇ ಕೇಳ್ತಾರೆ ಇದನ್ನು. ಸೃಷ್ಟಿಯ ಆದಿಯಲ್ಲಿ ಚತುರ್ಮುಖ ಬ್ರಹ್ಮದೇವರು ಭಗವಂತ ಹೇಳ್ತಾರೆ, ಸೃಷ್ಟಿ ಮಾಡು ನೀನು ಅಂತಾರೆ. ಅಂದು ಕೂಡಲೇ ಬ್ರಹ್ಮ ಕೇಳ್ತಾನೆ, ಎಲ್ಲಿ ಮಾಡಲಿ ನಾನು? ಭೂಮಿನೇ ಇಲ್ಲ, ಭೂಮಿ ಇಲ್ದಾಗ ನಾನು ಏನು ಮಾಡಲಿ ಅಂತಂದಾಗ ಆ ಮಾತು ಅಂದು ಸ್ವಲ್ಪ ಧ್ಯಾನದಲ್ಲಿ ಕೂಡ್ತಾನೋ ಇಲ್ಲೋ,
ಎಡಮೂಗಿನಿಂದ ಭಯಂಕರನಾದ ಹಿರಣ್ಯಾಕ್ಷ ಅಂತಕ್ಕಂಥ ಒಬ್ಬ ದೈತ್ಯ ಬಂದು ಭೂಮಿಯನ್ನು ಪಾತಾಳದಲ್ಲಿ ಒತ್ತಿ ಇಟ್ಟು ಬಿಡ್ತಾನೆ. ಅದನ್ನು ಮೇಲೆ ತೇಲದಂತೆ ಮಾಡಿಬಿಡ್ತಾನೆ, ಮೇಲೆ ಬರದಂತೆ ಕಕ್ಷೆಯನ್ನು ತಪ್ಪಿಸಿ ಬಿಡ್ತಾನೆ, ಅದರ ಕಕ್ಷೆ. ಅದೇ ಸಮಯದಲ್ಲಿ ಆ ಬ್ರಹ್ಮದೇವರ ಧ್ಯಾನದಿಂದ ಪ್ರೀತರಾಗಿರ್ತಕ್ಕಂಥ ಪರಮಾತ್ಮ ಬಲಮೂಗಿನಿಂದ, ಅಂದರೆ ಬ್ರಹ್ಮದೇವರ ಬಲಮೂಗಿನಿಂದ ವರಾಹ ರೂಪ, ಶ್ವೇತ ವರಾಹ ರೂಪದಿಂದ ಹೊರಗೆ ಬರ್ತಾರೆ. ಹೊರಗೆ ಬಂದು ಆ ದೈತ್ಯನನ್ನು ಸಂಹಾರ ಮಾಡಿ ಹಿರಣ್ಯಾಕ್ಷರನ್ನು ಭೂಮಿಯನ್ನು ಮೇಲೆ ತರ್ತಾರೆ. ತರುವಾಗ ಮಧು ಕೈಟಭ ಅಂತಕ್ಕಂಥ ಇಬ್ಬರು ದೈತ್ಯರು ಬರ್ತಾರೆ, ಅವರು ಅಡ್ಡ ಮಾಡ್ತಾರೆ. ಆಗ ಅವರನ್ನೂ ಕೊಂದು ಅವರ ಮೇಧಸ್ಸಿನಿಂದ ಆಗ ಭೂಮಿ ಏನಾಗಿರ್ತದೆ ಗೊತ್ತನ, ಒಂದು ರೀತಿಯಿಂದ ಕೆಸರಂತ ಆಗಿರ್ತದೆ, ಮುದ್ದೆಯಾಗಿಬಿಟ್ಟಿರ್ತದೆ, ನೀರಾಗಿರ್ತದೆ. ಅದನ್ನು ಗಟ್ಟಿಯಾಗಿ ಮಾಡ್ತಾನೆ. ಅದಕ್ಕೆ ಭೂಮಿಗೆ ಹೆಸರೇನು ಗೊತ್ತಾ? ಮೇದಿನಿ. ಮಧು ಕೈಟಭರ ಮೇಧಸ್ಸಿನಿಂದ ಗಟ್ಟಿ ಮಾಡಲ್ಪಟ್ಟದ್ದಾದ ಕಾರಣ ಇದಕ್ಕೆ ಮೇದಿನಿ. ಇದನ್ನು ಸ್ವಲ್ಪ ಆಲೋಚನೆ ಮಾಡಿರಿ ನೀವು. ಇದು ಕಥೆ ಅಲ್ರಿ, ಇದೇನು ಕರೆಯುವ ಸುಳ್ಳ ಬೇಡ. ಆದರೆ ಎಷ್ಟು ತತ್ವರಹಸ್ಯ ಹೇಳಿದ್ದಾರೆ ನೋಡ್ರಿ. ಇವತ್ತು ವಿಜ್ಞಾನಿಗಳು ಹೇಳ್ತಾರೆ. ಇವತ್ತಿಗೆ ನಮ್ಮ ಭಾರತೀಯರ ಪಂಚಾಂಗ, ಯಾವ ಪಂಚಾಂಗನ ತಗೊಂಡು ನೋಡ್ರಿ, ಉತ್ತರಾದಿ ಮಾಡೋದು ನೋಡ್ತೀರಾ, ರಾಯರ್ ಮಾಡೋದು ನೋಡ್ತೀರಾ, ಸ್ಮಾರ್ತರು ನೋಡ್ತೀರಾ, ಶ್ರೀವೈಷ್ಣವ್ರದ್ದು ನೋಡ್ತೀರಾ, ಯಾವ ಪಂಚಾಂಗವನ್ನೇ ನೋಡ್ರಿ, ಇವತ್ತಿಗೆ ಭೂಮಿ ಹುಟ್ಟಿ ಎಷ್ಟು ವರ್ಷ ಆಯಿತು ಅಂತ ಕ್ಯಾಲ್ಕುಲೇಷನ್ ಕೊಡ್ತಾರೆ, ಮಿನಿಟ್ ಕೊಡ್ತಾರೆ. ಶ್ವೇತವರಾಹ ಕಲ್ಪೆ ವೈವಸ್ವತ ಮನ್ವಂತರೆ ಕಲಿಯುಗೆ ಎಷ್ಟು ವರ್ಷ ಆಯಿತು? ಆದರೆ ಸುಮಾರು 300 ಕೋಟಿ ವರ್ಷಗಳಾಯಿತು ಇವತ್ತಿಗೆ ಭೂಮಿ ಹುಟ್ಟಿ, ಇವತ್ತಿನ ಪಂಚಾಂಗದ ಪ್ರಕಾರ. ಇವತ್ತು ಅಮೇರಿಕಾ ದೊಡ್ಡ ವಿಜ್ಞಾನಿಗಳೆಲ್ಲ ಕೂಡ ಭೂಮಿ ಹುಟ್ಟಿ ಎಷ್ಟು ವರ್ಷ ಆಯಿತು ಹೇಳ್ತಾ ಇರ್ತಾರೆ. ಅವರು ಹೇಳ್ತಾರೆ, ಇದೇ ಮಾತು ಹೇಳ್ತಾರೆ, ಭೂಮಿ ಒಂದು ಕಾಲದಲ್ಲಿ ಬುರದೆಯಾಗಿತ್ತು, ಲೂಸ್ ಸಾಯಿಲ್ ಆಗಿತ್ತು. ಈ ಲೂದು ಸಾಯಿಲ್ ಆಗಿದ್ದದ್ದು ಕಾಲಾಂತರದಲ್ಲಿ ಗಟ್ಟಿಯಾಗಿ ತನ್ನ ಕಕ್ಷೆಯಲ್ಲಿ ಈ ರೀತಿ ನಿಂತುಕೊಂಡದಂತೆ ವಿಜ್ಞಾನಿಗಳು ಸ್ಟೇಟ್ಮೆಂಟ್ ಕೊಡ್ತಾ ಇದ್ದಾರೆ, ಸ್ಪಷ್ಟವಾಗಿ ಸ್ಟೇಟ್ಮೆಂಟ್ ಕೊಡ್ತಾ ಇದ್ದಾರೆ. ಸೊ ಇದನ್ನು ಕಥೆಯ ರೂಪದಲ್ಲಿ ನಮಗೆ ವಿಜ್ಞಾನವನ್ನು ತಿಳಿಸಿಕೊಟ್ಟಿರ್ತಕ್ಕಂಥವ್ರು ಭಾರತೀಯರು. ಅದನ್ನು ವರಾಹರೂಪಿ ಪರಮಾತ್ಮದಿಂದ ಅದು ಬರುವಾಗ ಹಾದಿಯಲ್ಲಿ ಮಧು ಕೈಟಭರು ಬಂದರು, ಅವರ ಮೇಧಸ್ಸಿನಿಂದ ಅದನ್ನು ಗಟ್ಟಿ ಮಾಡಿದ. ಎಷ್ಟು ವರ್ಷ ಆಯ್ತಯ್ಯ? 300 ಕೋಟಿ ವರ್ಷಗಳಾಯಿತು ಅಂತ ಹೇಳ್ತಾರೆ. ಅಂದರೆ ಈ ಭೂಮಿ ಹುಟ್ಟಿ 300 ವರ್ಷಗಳಾಯಿತು. ಇಷ್ಟು ವಿಜ್ಞಾನದಿಂದ ಕೂಡಿಕೊಂಡಿದೆ. ಇಂಥ ವರಾಹಸ್ವಾಮಿ ಭೂಮಿಯನ್ನು ತರದೇ ಇದ್ದರೆ, ಕಕ್ಷೆಯಲ್ಲಿ ನಿಲ್ಲಿಸದೇ ಇದ್ದರೆ ಜೀವಕೋಟಿಯೇ ಇರ್ತಿದ್ದಿಲ್ಲ. ಜೀವಕೋಟಿ ಇಲ್ಲ ಅಂತಂದರೆ ಕರ್ಮಾಚರಣೆಯಲ್ಲಿಂದ ಬಂತು. ಸೊ ಕರ್ಮಾಚರಣೆಗೆ ನೀನು ಅಲಂಕಾರ ಮಾಡ್ಕೋತೀಯೋ, ಅಲಂಕಾರ ಮಾಡ್ಕೊಂಬೋದಲ್ಲೋ, ಏನು ಮಾಡ್ತೀಯೋ ಎಲ್ಲ ಮಾಡಬೇಕಾದ್ರೆ ಭೂಮಿ ಅತ್ಯಂತ ಅವಶ್ಯಕ. ಅಂಥ ಭೂಮಿಯನ್ನು ತಂದ ಪರಬ್ರಹ್ಮ ಯಾರು ಅಂದರೆ ವರಾಹರೂಪಿಯಾಗಿರ್ತಕ್ಕಂಥ ಪರಮಾತ್ಮ. ಆದ ಕಾರಣ ಗೋಪೀಚಂದನವನ್ನು ತಂದವನು ಕೂಡ ಅವನೇ ಆಯ್ತಲ್ಲ, ಭೂಮಿ ತಂದಾನ ಅಂತಂದಮೇಲೆ. ಆದ ಕಾರಣ ಗೋಪೀಚಂದನವನ್ನು ಧಾರಣ ಮಾಡುವಾಗ ಅಪೂರ್ವವಾದ ರೀತಿಯಲ್ಲಿ ಹೇಳ್ತಾರೆ, ನೀನು ಪ್ರತಿಪತಿ ಮನ್ಮಥಾಂತರ್ಗತನಾದ ಪಾರ್ವತೀಪತಿಯಾಗಿರತಕ್ಕಂಥ ರುದ್ರಾಂತರ್ಯಾಮಿಯಾದ ಭಾರತೀ ರಮಣ ಮುಖ್ಯ ಪ್ರಾಣ ಅಂತರ್ಗತನಾದ ವರಾಹರೂಪಿ ಪರಮಾತ್ಮನನ್ನು ಸ್ಮರಣೆ ಮಾಡಿ ಕೈಯಲ್ಲಿ ನೀರು ಹಾಕ್ಕೊಂಡು ಅಂತ ಗೋಪೀಚಂದನ ಈ ರೀತಿ ಸ್ಮರಣೆ ಮಾಡಿ ಗೋಪೀಚಂದನವನ್ನು ಕಣ್ಣಿಗೆ ಹಚ್ಚಿಕೊಂಡು ಕೈಯಲ್ಲಿ ನೀರು ಹಾಕ್ಕೊಂಡು ಅದನ್ನು ಪ್ರದಕ್ಷಿಣಾ ರೂಪದಲ್ಲಿ ತೆಗಿಬೇಕು. ಅಂದರೆ ಹಿಂಗೆ ತೆಗಿಬಾರ್ದು, ಉಲ್ಟ ತೆಗಿಬಾರ್ದು, ಪ್ರದಕ್ಷಿಣಾ ರೂಪದಲ್ಲಿ ಆ ತೆಗೆಯುವಾಗ ಓಂ ನಮೋ ನಾರಾಯಣಾಯ ಓಂ, ಅಥವಾ ಗೋಪೀಚಂದ್ರ ವಿಷ್ಣುದೇಹ ಸಮುದ್ಭವ ಚಕ್ರಾಂಕಿತ ನಮಸ್ತೇತು ಧಾರಣಾನ್ ಮುಕ್ತಿತೋ ಭವ ಅಂತಂಬೋ ಮಂತ್ರವನ್ನು ಹೇಳ್ತಾ ಅಂದರೆ ಭಗವಂತನಿಂದ ತರಲ್ಪಟ್ಟ ಓ ಗೋಪೀಚಂದ್ರನವೇ ನನ್ನನ್ನು ಉದ್ಧಾರ ಮಾಡು ಅಂಥೇಳಿ ಪ್ರಾರ್ಥನೆ ಮಾಡ್ತಾ ಗೋಪೀಚಂದ್ರನವನ್ನು ಪ್ರದಕ್ಷಿಣಾಕಾರವಾಗಿ ತೆಗಿಬೇಕು. ಪ್ರದಕ್ಷಿಣಾಕಾರವಾಗಿ ತೆಗೆದು ಆಮೇಲೆ ಕೈಯಲ್ಲಿ ಹಿಡ್ಕೊಂಡು ಅದರಲ್ಲಿ ಓಂ ನಮೋ ನಾರಾಯಣಾಯ ಅಂತ ಮಂತ್ರ ಬರಿಬೇಕು. ಮಂತ್ರ ಬರೆದು 12 ನಾಮಗಳನ್ನು ಹಚ್ಚಬೇಕು. 12 ನಾಮ ಅಂಬೋದು ಸುಮ್ಮನೆ ಇವತ್ತು ನಾವು ಡಬ ಹಚ್ಚಿಬಿಡ್ತೀವಿ. ನಾವು ಯಾವುದು ಮುಂದೆ ಹಚ್ತೀವೋ ಯಾವುದು ನಂತರದಲ್ಲಿ ಹಚ್ತೀವೋ ನಮಗೆ ಗೊತ್ತಿಲ್ಲ. ನಾನು ಸಂದರ್ಭ ಬಂದದ ಕಾರಣ ಹೇಳ್ತಾ ಇದ್ದೀನಿ ನಿಮಗೆ. ನಾಮಗಳನ್ನು ಒಂದು ಕ್ರಮದಲ್ಲಿ ಹಚ್ಚಬೇಕು. ಆ ಹಚ್ಚುವಾಗ ಒಂದು ಚಿಂತನೆ ಬರಬೇಕು. ನಮಗೆ ಏನು ಚಿಂತನೆ ಬರಬೇಕು? ಮೊದಲನೇ ನಾಮ ಹಣೆಯ ಮೇಲೆ ಹಚ್ಚಬೇಕು. ಕೇಶವ ಶುಕ್ಲಪಕ್ಷ ಆದರೆ ಕೇಶವದಿಂದ ದಾಮೋದರವರೆಗೆ 12 ನಾಮಗಳನ್ನು ಸ್ಮರಿಸಬೇಕು. ಕೃಷ್ಣ ಪಕ್ಷ ಆಯಿತು ಅಂದರೆ ಸಂಕರ್ಷಣನಿಂದ ಕೃಷ್ಣನವರೆಗೆ ಸ್ಮರಣ ಮಾಡಬೇಕು. ನೋಡಿ ಒಂದು ಸಾಲ ದಯಮಾಡಿ ಈ ಬೆಟ್ಟಲಿಂದ ಹಚ್ಚಬೇಕು. ಗೋಪೀಚಂದ್ರನ ಈಗ ತಗೊಂಡು ಕೆಳಗಲಿಂದ ಮೂಗಿನ ಮೇಲ್ಭಾಗದಿಂದ ಹಿಡ್ಕೊಂಡು ಕೇಶವಾಯ ನಮಃ ಅಂತ ಇಲ್ಲಿಗೆ ಹಚ್ಚಬೇಕು. ಆಮೇಲೆ ಅದನ್ನು ತಿದ್ದಬೇಕು. ಅದು ವೈಕುಂಠ. ಅದೇನು ಗೊತ್ತಾ? ಸುಷುಮ್ನ ನಾಡಿಗೆ ಪ್ರತಿರೂಪ.
ಅದನ್ನು ಚಿಂತನೆ ಮಾಡ್ಕೋಬೇಕು. ಸುಮ್ಮನೆ ಯಾಕೆ ಇಲ್ಲಿ ನನ್ನ ದೇಹದ ಒಳಗಡೆ ಸುಷುಮ್ನ ಅದು ಎಲ್ಲಿ ತನಕ ಹೋಗಿದೆ, ಬ್ರಹ್ಮರಂಧ್ರದವರೆಗೆ. ಯಾರ ಕಾರಣ, ಮೂಗಿನ ತುದಿಯಿಂದ ಬ್ರಹ್ಮರಂಧ್ರದ ಅಂದರೆ ನಡುನೆತ್ತಿಯವರೆಗೆ ನಾಮವನ್ನು ಹಚ್ಚಬೇಕು. ಅಂದರೆ ಅದು ಬ್ರಹ್ಮರಂಧ್ರ, ಅದು ಅಲ್ಲಿರೋದು ಬ್ರಹ್ಮರಂಧ್ರ, ಅಲ್ಲಿ ಕನೆಕ್ಷನ್ ಅದ. ನಾವು ಬುರುಡಿಯನ್ನು ನೋಡಿದ್ರೆ ಗೊತ್ತಾಗ್ತದೆ ನಮಗೆ, ಅದು ಒಂಥರ ಕ್ಲಿಪ್ಸ್ ಇದ್ದಾಗಿರ್ತದೆ ಅದು ಅಲ್ಲಿ ಮೇಲೆ. ಅಲ್ಲಿವರೆಗೆ ಹಚ್ಚಬೇಕು. ಆಗ ಕೇಶವಾಯ ನಮಃ. ಅದು ಆದಮೇಲೆ ಹೊಕ್ಕಳ ಬುಡ್ಡಿ ಅಂದರೆ ಕೆಳಗಡೆ ಹೊಟ್ಟೆಯ ಕೆಳಭಾಗದಲ್ಲಿ ಒಂದು ಮೇಲಿಂದ ಕೆಳಗಿಲಿಂದ ಮೇಲೆ ಹಚ್ಚಬೇಕು. ಕೇಶವಾಯ ನಾರಾಯಣಾಯ ಸ್ವಾಹ. ಇದು ಎರಡನೇದು. ಇದು ಕೂಡ ಸುಷುಮ್ನಾ ನಾಡಿಗೆ ಪ್ರತಿರೂಪ. ಅದಾದಮೇಲೆ ಮಧ್ಯದಲ್ಲಿ ಕಮಲದಂತೆ ಒಂದು ನಾಮ ಹಚ್ಚಬೇಕು. ಇಲ್ಲಿ ಕೇಶವಾಯ ನಮಃ, ನಾರಾಯಣಾಯ ನಮಃ, ಮಾಧವಾಯ ನಮಃ ಅಂತ ಇಲ್ಲಿ ಸ್ಮರಣೆ ಮಾಡಬೇಕು. ಅದು ಕಮಲದಂತೆ ಯಾಕೆ ಹಚ್ಚಬೇಕಂದ್ರೆ ಅದು ಹೃದಯ ಕಮಲ ಎಂಬುದು ಚಿಂತನೆ ಮಾಡ್ತಾ ಇಲ್ಲಿ ಹೃದಯ ಕಮಲ ಅದೇ, ಇದರಲ್ಲಿ ಭಗವಂತ ಇದ್ದಾನೆ ಎಂಬ ಚಿಂತನೆ. ಸುಷುಮ್ನಾ ನಾಡಿಯಲ್ಲಿ ಹೃದಯ ಕಮಲ ಅದೇ, ಆ ಹೃದಯ ಕಮಲದಲ್ಲಿ ಭಗವಂತ ಇದ್ದಾನೆ ಅಂತ ಸ್ಮರಣೆ ಮಾಡ್ತಾ ನಾಮ ಹಚ್ಚಬೇಕಂತೆ. ಕೇಶವಾಯ ನಮಃ, ಎರಡನೇದು ನಾರಾಯಣಾಯ ನಮಃ, ಮೂರನೇದು ಕಮಲದಂತೆ ಇರತಕ್ಕಂಥ ಎದೆಯ ಮೇಲೆ ಮಾಧವಾಯ ನಮಃ, ಕೇಶವಾಯ ನಾರಾಯಣ ಮಾಧವ. ಆಮೇಲೆ ಇಲ್ಲಿ ಕುತ್ತಿಗೆ ಕೆಳಗಡೆ ಮಧುಸೂದನಾಯ ನಮಃ, ಕೇಶವಾಯ ನಮಃ, ನಾರಾಯಣಾಯ ನಮಃ, ಮಾಧವಾಯ ನಮಃ, ಗೋವಿಂದಾಯ. ಇಲ್ಲಿ ಗೋವಿಂದ ಅಂತ ಅಂದ್ಕೊಂಡು ಇಲ್ಲಿ ಹಚ್ಚಬೇಕಂತೆ. ಇದು ಸುಷುಮ್ನಾ ನಾಡಿಗೆ ಪ್ರತಿರೂಪ. ಎಲ್ಲಿಂದ ಬಂತು ನೋಡ್ರಿ, ಹೊಕ್ಕಳ ಬುಡ್ಡಿಯಿಂದ ಹಿಡ್ಕೊಂಡು ಸೀದಾ ಹಿಂಗೆ ಬಂದು ಇಲ್ಲಿ ತನಕ ತಂದೀವಿ ನಾವು. ಇದು ಸುಷುಮ್ನಾ ನಾಡಿ. ಆಮೇಲೆ ಈ ಕಡೆ, ಆಮೇಲೆ ಬಲಗಡೆ ಹಚ್ಚಬೇಕು. ನಮ್ಮ ಹೊಟ್ಟೆಯ ಬಲಭಾಗದಲ್ಲಿ ಇನ್ನೊಂದು ನಾಮ ಹಚ್ಚಬೇಕು. ಕೇಶವಾಯ ನಮಃ, ನಾರಾಯಣಾಯ ನಮಃ, ಮಾಧವಾಯ ನಮಃ, ಗೋವಿಂದಾಯ ನಮಃ, ವಿಷ್ಣವೇ ನಮಃ ಅಂತ ಇಲ್ಲಿ ಹಚ್ಚಬೇಕು. ಆಮೇಲೆ ಇಲ್ಲಿಂದ ಇಲ್ಲಿ ಭುಜದಲ್ಲಿ ಹಚ್ಚಬೇಕು. ಅಂದರೆ ನಾಡಿ ಮಂಡಲ ಈ ಕೆಳಗೆ ಇಳಿದಿದೆ, ಕೈಯಲ್ಲಿ ಇಳ್ಕೊಂಡು ಇಳಿದದೆ ನಾಡಿ ಮಂಡಲ ಅದ ಅಂತ ತೋರಿಸ್ಲಿಕ್ಕಾಗಿ ಮೇಲುಗಡೆಯಿಂದ ಕೆಳಗೆ ಹಚ್ಚಬೇಕು ಹಿಂಗೆ. ಇದು ಕೇಶವಾಯ ನಮಃ, ನಾರಾಯಣಾಯ ನಮಃ, ಮಾಧವಾಯ ನಮಃ, ಗೋವಿಂದಾಯ ನಮಃ, ವಿಷ್ಣವೇ ನಮಃ, ಮಧುಸೂದನಾಯ ನಮಃ, ತ್ರಿವಿಕ್ರಮಾಯ ನಮಃ. ಇಲ್ಲಿ ತ್ರಿವಿಕ್ರಮಾಯ ನಮಃ. ಆಮೇಲೆ ಇಲ್ಲಿ ವಾಮನಾಯ ನಮಃ, ಹೊಟ್ಟೆಯ ಎಡಭಾಗದಲ್ಲಿ ವಾಮನಾಯ ನಮಃ, ಶ್ರೀಧರಾಯ ನಮಃ, ಹೃಷಿಕೇಶಾಯ ನಮಃ, ಬೆನ್ನಿನ ಹಿಂದೆ ಪದ್ಮನಾಭಾಯ ನಮಃ, ಕುತ್ತಿಗೆ ಹಿಂದೆ ದಾಮೋದರಾಯ ನಮಃ. ಇಷ್ಟು ಈ ಕ್ರಮದಲ್ಲೇ ಹಚ್ಚಬೇಕು ಹೊರತಾಗಿ ಉಲ್ಟಾ ಪಲ್ಟಾ ಮಾಡಬಾರ್ದು. ಆಮೇಲೆ ಕೊನೆಗೆ ಇನ್ನು ಕೆಲವು ಸಂಪ್ರದಾಯಸ್ಥರು ಏನು ಮಾಡ್ತಾರೆ, ಈ ಎದೆಯ ಮೇಲೆ ಒಂದು ನಾಮವನ್ನು ಹಚ್ತಾರೆ. ಅದನ್ನು ಶ್ರೀವತ್ಸ ಅಂತ ಅದನ್ನು ಚಿಂತನೆ ಮಾಡ್ತಾರೆ. ಮತ್ತೊಮ್ಮೆ ದಯಮಾಡಿ ಇದನ್ನು ಮನಸ್ಸಲ್ಲಿ ಇಟ್ಕೊಳ್ರಿ, ಇದನ್ನು ಧ್ಯಾನ ಮಾಡಿರಿ. ಈ ರೀತಿ ಹಚ್ಚಿದರೆ ಹಚ್ಚೋದು ಹಚ್ತೀರಿ ನೀವು ಯಾರು ಗೋಪಿಚಂದ್ರ ಹಚ್ಚದೇ ಇರೋದಿಲ್ಲ. ಸಾಮಾನ್ಯವಾಗಿ ಹಚ್ತಾರೆ, ಪುಣ್ಯಾತ್ಮರೆಲ್ಲ ಹಚ್ತಾರೆ. ಯಾಕಂದರೆ ನಮ್ಮ ಕೃಷ್ಣನ ಮೇಲೆ ಅಭಿಮಾನ ಇರತಕ್ಕಂಥವ್ರು, ನಾನು ಭಾರತೀಯ ಎಂಬ ಪ್ರಜ್ಞೆ ಇರುವವರು ಕಂಪಲ್ಸರಿಯಾಗಿ ಒಂದು ತಿಲಕವನ್ನು ಧಾರಣ ಮಾಡಬೇಕಾದ ಕಾರಣ ಕೇಶ ಅದ್ವಾರಸ ನಾಮಗಳನ್ನು ಧಾರಣ ಮಾಡಿ ಗೋಪೀಚಂದನವನ್ನು ನಮ್ಮ ಕಣ್ಣಿಗೆ ಹಚ್ಚಿಕೊಂಡು ಆ ನಂತರದಲ್ಲಿ ನೀರು ಹಾಕಿಕೊಂಡು ಓಂ ನಮೋ ನಾರಾಯಣಾಯ ಓಂ ಎಂಬೋ ಮಂತ್ರ ಹೇಳ್ತಾ ಆ ಗೋಪೀಚಂದನದ ಮಂತ್ರವನ್ನು ಗೋಪೀಚಂದನ ವಿಷ್ಣು ಪಾಪಜ್ಞ ವಿಷ್ಣು ದೇಹ ಸಮುದ್ಭವ ಚಕ್ರಾಂಕಿತ ನಮಸ್ತೇಸ್ತು ಧಾರಣಾನ್ ಮುಕ್ತಿದೋ ಭವ ಅಂತ ಹಿಂಗೆ ತೆಗಿಬೇಕು. ಅಂದರೆ ಒಂದು ರೀತಿಯಿಂದ ರೌಂಡಾಗಿ ಅಂದರೆ ಪ್ರದಕ್ಷಿಣಾಕಾರ ತೆಗೆದು ಅದರಲ್ಲಿ ಮೊದಲನೇ ತಗೊಂಡು ಕೇಶವಾಯ ನಮಃ, ನಾರಾಯಣಾಯ ನಮಃ, ಮಾಧವಾಯ ನಮಃ, ಗೋವಿಂದಾಯ ನಮಃ, ವಿಷ್ಣವೇ ನಮಃ, ಮಧುಸೂದನಾಯ ನಮಃ, ತ್ರಿವಿಕ್ರಮಾಯ ನಮಃ, ವಾಮನಾಯ ನಮಃ, ಶ್ರೀಧರಾಯ ನಮಃ, ಹೃಷಿಕೇಶಾಯ ನಮಃ, ಬೆನ್ನಿಂದೆ ಪದ್ಮನಾಭಾಯ ನಮಃ, ಕುತ್ತಿಗೆ ಹಿಂದೆ ದಾಮೋದರಾಯ ನಮಃ. ಇದೇ ಕೃಷ್ಣಪಕ್ಷ ಆಯಿತು. ಅಲ್ಲೇ ಸಂಕರ್ಷಣಾಯ ನಮಃ, ವಾಸುದೇವಾಯ ನಮಃ, ಪ್ರದ್ಯುಮ್ನಾಯ ನಮಃ, ಅನಿರುದ್ಧಾಯ ನಮಃ, ಪುರುಷೋತ್ತಮಾಯ ನಮಃ, ಅಧೋಕ್ಷಜಾಯ ನಮಃ, ನಾರಸಿಂಹಾಯ ನಮಃ, ಅಚ್ಯುತಾಯ ನಮಃ, ಜನಾರ್ದನಾಯ ನಮಃ, ಉಪೇಂದ್ರಾಯ ನಮಃ, ಹರಯೇ ನಮಃ, ಶ್ರೀಕೃಷ್ಣಾಯ ನಮಃ, ಶ್ರೀವತ್ಸಾಯ ನಮಃ. ಎಷ್ಟು ಸುಂದರ ಆದ್ರಿ ಇದು. ನಾಮ ಹಚ್ಚಿದಿ, ನಾಮ ಹಚ್ಚುವಾಗ ಭಗವಂತನ ನಾಮ ಸಂಕೀರ್ತನೆ ಮಾಡಿದ್ವಿ. ನೀನು ನಾಮ ಹಚ್ಚಿದ್ದು ಕೂಡ ಒಂದು ಪವಿತ್ರವಾದ ಕಾರ್ಯ ಆಯಿತು, ಯಜ್ಞ ಆಯಿತು. ಇದನ್ನು ರಾಘವೇಂದ್ರ ಸ್ವಾಮಿಗಳ ಬಗ್ಗೆ ಹೇಳ್ತಾ, ಸುಂದರ ಹೃದಯದಿ ನಾಮ ಹಚ್ಚಿದ ಪ್ರೇಮ, ಇದು ದಾಸರು ಹೇಳ್ತಾರೆ. ರಾಯರನ್ನ ವರ್ಣನೆ ಮಾಡ್ತಾ, ರಾಯರ ನೋಡಿರೈ ಇನ್ನತತಿ ತೇಜರ ಪಾಡಿರೈ ಎನ್ನುವ ಹಾಡಿನಲ್ಲಿ ಎರಡನೇ ನುಡಿಯಲ್ಲಿ ಸುಂದರ ಹೃದಯದಿ ನಾಮ ಹಚ್ಚಿದ ಪ್ರೇಮ. ರಾಯರ ಹೃದಯ ಸುಂದರವಾಗಿತ್ತಂತೆ.
ಸುಂದರ ಯಾಕಿತ್ತು ಅದು? ಏನು ನಮಗಿಂತ ಪೈಲ್ವಾನರಂತೆ ಇಷ್ಟು ಅಗಲ ಇತ್ತಾ? ಅಥವಾ ಅದನ್ನು ಮಸ್ತಿ ಒಳ್ಳೊಳ್ಳೆ ಚೆನ್ನಾಗಿ ಬೆಳೆಸಿದ್ರ, ಅದಕ್ಕೆ ಎಣ್ಣೆ ಹಚ್ಚಿ ತಿಕ್ಕಿ ಮಜಲ್ಸ್ ಬೆಳೆಸಿದ್ರ? ಹಾಗಲ್ಲಯ್ಯ. ಎಷ್ಟು ಬೆಳೆಸಿದ್ರೆ ಏನು ಪ್ರಯೋಜನ? ಅಲ್ಲಿ ಒಳ್ಳೆ ಮನಸ್ಸು, ಭಗವತ್ ಚಿಂತನೆ ಇದ್ದರೆ ಅದು ಹೃದಯ ಸುಂದರ. ಇಲ್ಲ ಕೆಟ್ಟ ಕೆಟ್ಟ ಆಲೋಚನೆಯಿಂದ ಇನ್ನೊಬ್ಬರನ್ನ ನಾಶ ಮಾಡಬೇಕು ಅಂತ ಅಂಬೋ ಆಲೋಚನೆಯಿಂದ ಯಾವನ ಹೃದಯ ವಿಶಾಲವಾಗಿರ್ತಾರೆ ಅದು ಹೃದಯ ಅಲ್ಲ, ಅದು ಕಲ್ಲು ಅನಿಸ್ಕೋತಾರೆ. ಹಾಗಲ್ಲದಲ್ಲ, ಭಗವಂತನ ಸ್ಮರಣೆಯಿಂದ ರಾಘವೇಂದ್ರ ಸ್ವಾಮಿಗಳು ನಾಮ ಹಚ್ಚುವಾಗ ಪ್ರೇಮದಿಂದ ಹಚ್ತಾ ಇದ್ರಂತೆ. ಪ್ರೇಮ ಅಂದರೆ ಭಗವಂತನ ಸ್ಮರಣೆ ಪೂರ್ವಕವಾಗಿ. ಇದು ಸುಷುಮ್ನಾ ನಾಡಿ, ಇದು ಕಮಲ, ದೇಹದಲ್ಲಿ ನಮ್ಮ ಹೃದಯದಲ್ಲಿರುವ ಕಮಲ ಅಂತ ಚಿಂತನೆ ಮಾಡ್ತಾ ನಾಮಗಳನ್ನು ಹಚ್ಚಿದರಾದ ಕಾರಣ ಅವರ ಹೃದಯ ಸುಂದರಾತಿ ಸುಂದರ. ಅಲ್ಲಿ ಪ್ರೇಮದ ಕಡಲೆ ಇತ್ತು. ಅಲ್ಲಿ ರಾಘವೇಂದ್ರ ಸ್ವಾಮಿಗಳ ಹೃದಯದಲ್ಲಿ ಪ್ರೇಮದ ಪ್ರವಾಹ ಇತ್ತು. ಆದ ಕಾರಣ ಇಷ್ಟು ಜನ ನಮ್ಮನ್ನು ಉದ್ಧಾರ ಮಾಡ್ತಾರೆ. ಇದಕ್ಕೆ ಕಾರಣ ಏನು? ಅವರು ನಾಮವನ್ನು ಧಾರಣೆ ಮಾಡುವಾಗ ಭಗವಂತನನ್ನು ಸ್ಮರಿಸ್ತಾ ಧಾರಣೆ ಮಾಡಿದರೆ ಆದ ಕಾರಣ ಅವರ ಹೃದಯ ಪರಮ ಪವಿತ್ರವಾಯಿತು. ಅದು ಪ್ರೇಮದ ಕುಂಜ ಆಯಿತು, ಅದು ಪ್ರೇಮದ ಸಲೆ ಆಯಿತು. ಅದರಿಂದ ಅವರ ಹೃದಯ ಒಳ್ಳೆ ಸುಂದರವಾಯಿತು. ಈ ರೀತಿಯಾಗಿ ನಾಮಮುದ್ರೆಗಳನ್ನು ಧಾರಣ ಮಾಡಿ ನಂತರದಲ್ಲಿ ಆಹ್ನಿಕಕ್ಕೆ ಕೂಡಬೇಕು. ಆಹ್ನಿಕಕ್ಕೆ ಕೂಡುವಾಗ ಕೃಷ್ಣಾಂತ ಸ್ಮರಣೆ ಮಾಡಬೇಕು. ಅದು ಯಾಕೆ ಅದನ್ನು ನಾಳೆ ಇನ್ನೊಂದು ಸಲ ಹೇಳ್ತೀನಿ ಅಂತ ಹೇಳ್ತಾ, ಹರೇ ಶ್ರೀನಿವಾಸ ಗುರೋ ರಾಘವೇಂದ್ರ.